ದೆಹಲಿಯಲ್ಲಿ ಮಂಜಿನ ಕಾಟ ಹೆಚ್ಚಾಗಿದೆ. ದಟ್ಟ ಮಂಜಿನಿಂದ ವಿಮಾನಗಳ ಹಾರಾಟಕ್ಕೆ ಬಹಳ ಅಡಚಣೆ ಆಗ್ತಾ ಇದೆ. ನಿನ್ನೆ ಬರೋಬ್ಬರಿ 228 ವಿಮಾನಗಳ ಹಾರಾಟ ರದ್ದಾಗಿದೆ. ರನ್ವೇಗಳು ಸರಿಯಾಗಿ ಕಾಣಿಸೋದಿಲ್ಲ. ಆ ಹಿನ್ನೆಲೆಯಲ್ಲಿ ವಿಮಾನಗಳು ರದ್ದು. ಇವತ್ತು ಕೂಡ ವಿಮಾನಗಳು ರದ್ದಾಗುವಂತಹ ಸಾಧ್ಯತೆ ಇದೆ. ದೆಹಲಿಯನ್ನ ಈ ಮಂಜಿನ ಸಮಸ್ಯೆ ಬಿಟ್ಟು ಬಿಡದಂತೆ ಕಾಡ್ತಾ ಇದೆ. ಇದರ ಎಫೆಕ್ಟ್ನಿಂದಾಗಿ ವಿಮಾನ ಹಾರಾಟ ನಡೀತಾ ಇಲ್ಲ. ವಿಮಾನ ರದ್ದು ಮಾಡಲಾಗ್ತಾ ಇದೆ ಅನೇಕ ಕಡೆಗಳಲ್ಲಿ. ನಿನ್ನೆ ಒಂದೇ ದಿನ 228 ವಿಮಾನ ಈಗ ರದ್ದಾಗಿರೋದು. ಒಂದೇ ದಿನದಲ್ಲಿ 228 ವಿಮಾನಗಳು ಹಾರಾಡೋದಕ್ಕೆ ಸಾಧ್ಯ ಆಗಿಲ್ಲ. ಅನೇಕ ಕಡೆಗಳಲ್ಲಿ ವಿಮಾನ ಹಾರಾಟ ವಿಳಂಬ ಆಗಿದೆ. ಅನೇಕ ಕಡೆಗಳಲ್ಲಿ ವಿಮಾನ ರದ್ದು ಮಾಡಲಾಗಿದೆ. ದಟ್ಟ ಮಂಜು ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ ದೆಹಲಿಯಲ್ಲಿ ಮಾಲಿನ್ಯ. ಎಲ್ಲ ಕಾರಣದಿಂದ ದೆಹಲಿ ಒಂದು ರೀತಿಯಲ್ಲಿ ಗ್ಯಾಸ್ ಚೇಂಬರ್ ಆಗ್ತಾ ಇದೆ. ಹವಾಮಾನ ವೈಪರೀತ್ಯ ಒಂದು ಕಡೆ, ದಟ್ಟ ಮಂಜು ಒಂದು ಕಡೆ, ಇದೆಲ್ಲವೂ ಜನರ ಮೇಲೆ ಎಷ್ಟು ಎಫೆಕ್ಟ್ ಆಗ್ತಾ ಇದೆ ಅಂತಂದ್ರೆ ವಿಮಾನ ಮತ್ತು ಈವನ್ ರೈಲು ಸಂಚಾರ ಕೂಡ ಸಾಕಷ್ಟು ಅಸ್ತವ್ಯಸ್ತಗೊಂಡಿದೆ ಅನ್ನುವಂತ ಮಾಹಿತಿ ಇದೆ. 228 ವಿಮಾನಗಳು ನಿನ್ನೆ ಹಾರಾಟವನ್ನ ನಡೆಸಲಿಲ್ಲ. ಇವತ್ತು ಕೂಡ ಅದೇ ರೀತಿಯಾದಂತಹ ಪರಿಸ್ಥಿತಿ ಮುಂದುವರಿಯುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಇವತ್ತು ಕೂಡ ಮಂಜು, ಇವತ್ತು ಕೂಡ ಅದೇ ರೀತಿಯಾದಂತಹ ವಾಯು ಮಾಲಿನ್ಯ ದೆಹಲಿಯಲ್ಲಿದೆ. ಅದೇ ಪರಿಸ್ಥಿತಿ ಇರೋದು. ಹಾಗಾಗಿ ಇವತ್ತು ಕೂಡ ಅದೇ ರೀತಿಯ ಪರಿಸ್ಥಿತಿ ಇರುತ್ತೆ. ನಿನ್ನೆ ಸಾಕಷ್ಟು ಮಂದಿ ಪರದಾಡಿದ್ದಾರೆ. ಯಾಕಂದ್ರೆ ರನ್ವೇಯಿಂದ ಟೇಕ್ ಆಫೇ ಆಗಿಲ್ಲ. ರನ್ವೇನಲ್ಲೇ ಇತ್ತು ಸುಮಾರು ಹೊತ್ತು. ಅದೇ ರೀತಿಯಾಗಿತ್ತು. ನಿನ್ನೆ ಈ ದೆಹಲಿಯಿಂದ ಬರಬೇಕಾದಂತ ಶಾಸಕರು ಎಲ್ಲರೂ ಕೂಡ, ಇವನ್ ಸಚಿವರು, ಇವರೆಲ್ಲರೂ ಕೂಡ ವಾಪಸ್ ಬರಬೇಕಾಗಿತ್ತು. ಚಾಮನೂರು ಶಿವಶಂಕರಪ್ಪ ಅವರ ಅಂತಿಮ ದರ್ಶನವನ್ನ ಪಡೆಯೋದಕ್ಕೆ ಅವರು ಕೂಡ ಪರದಾಡಿದ್ರು. ದೆಹಲಿಯಲ್ಲಿ ಮಂಜಿನ ಕಾಟ ಹೆಚ್ಚಾಗಿದೆ. ದಟ್ಟ ಮಂಜಿನಿಂದ ವಿಮಾನಗಳ ಹಾರಾಟಕ್ಕೆ ಬಹಳ ಅಡಚಣೆ ಆಗ್ತಾ ಇದೆ. ನಿನ್ನೆ ಬರೋಬ್ಬರಿ 228 ವಿಮಾನಗಳ ಹಾರಾಟ ರದ್ದಾಗಿದೆ. ರನ್ವೇಗಳು ಸರಿಯಾಗಿ ಕಾಣಿಸೋದಿಲ್ಲ. ಆ ಹಿನ್ನೆಲೆಯಲ್ಲಿ ವಿಮಾನಗಳು ರದ್ದು. ಇವತ್ತು ಕೂಡ ವಿಮಾನಗಳು ರದ್ದಾಗುವಂತಹ ಸಾಧ್ಯತೆ ಇದೆ. ದೆಹಲಿಯನ್ನ ಈ ಮಂಜಿನ ಸಮಸ್ಯೆ ಬಿಟ್ಟು ಬಿಡದಂತೆ ಕಾಡ್ತಾ ಇದೆ. ಇದರ ಎಫೆಕ್ಟ್ನಿಂದಾಗಿ ವಿಮಾನ ಹಾರಾಟ ನಡೀತಾ ಇಲ್ಲ. ವಿಮಾನ ರದ್ದು ಮಾಡಲಾಗ್ತಾ ಇದೆ ಅನೇಕ ಕಡೆಗಳಲ್ಲಿ. ನಿನ್ನೆ ಒಂದೇ ದಿನ 228 ವಿಮಾನ ಈಗ ರದ್ದಾಗಿರೋದು. ಒಂದೇ ದಿನದಲ್ಲಿ 228 ವಿಮಾನಗಳು ಹಾರಾಡೋದಕ್ಕೆ ಸಾಧ್ಯ ಆಗಿಲ್ಲ. ಅನೇಕ ಕಡೆಗಳಲ್ಲಿ ವಿಮಾನ ಹಾರಾಟ ವಿಳಂಬ ಆಗಿದೆ. ಅನೇಕ ಕಡೆಗಳಲ್ಲಿ ವಿಮಾನ ರದ್ದು ಮಾಡಲಾಗಿದೆ. ದಟ್ಟ ಮಂಜು ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ ದೆಹಲಿಯಲ್ಲಿ ಮಾಲಿನ್ಯ. ಎಲ್ಲ ಕಾರಣದಿಂದ ದೆಹಲಿ ಒಂದು ರೀತಿಯಲ್ಲಿ ಗ್ಯಾಸ್ ಚೇಂಬರ್ ಆಗ್ತಾ ಇದೆ. ಹವಾಮಾನ ವೈಪರೀತ್ಯ ಒಂದು ಕಡೆ, ದಟ್ಟ ಮಂಜು ಒಂದು ಕಡೆ, ಇದೆಲ್ಲವೂ ಜನರ ಮೇಲೆ ಎಷ್ಟು ಎಫೆಕ್ಟ್ ಆಗ್ತಾ ಇದೆ ಅಂತಂದ್ರೆ ವಿಮಾನ ಮತ್ತು ಈವನ್ ರೈಲು ಸಂಚಾರ ಕೂಡ ಸಾಕಷ್ಟು ಅಸ್ತವ್ಯಸ್ತಗೊಂಡಿದೆ ಅನ್ನುವಂತ ಮಾಹಿತಿ ಇದೆ. 228 ವಿಮಾನಗಳು ನಿನ್ನೆ ಹಾರಾಟವನ್ನ ನಡೆಸಲಿಲ್ಲ. ಇವತ್ತು ಕೂಡ ಅದೇ ರೀತಿಯಾದಂತಹ ಪರಿಸ್ಥಿತಿ ಮುಂದುವರಿಯುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಇವತ್ತು ಕೂಡ ಮಂಜು, ಇವತ್ತು ಕೂಡ ಅದೇ ರೀತಿಯಾದಂತಹ ವಾಯು ಮಾಲಿನ್ಯ ದೆಹಲಿಯಲ್ಲಿದೆ. ಅದೇ ಪರಿಸ್ಥಿತಿ ಇರೋದು. ಹಾಗಾಗಿ ಇವತ್ತು ಕೂಡ ಅದೇ ರೀತಿಯ ಪರಿಸ್ಥಿತಿ ಇರುತ್ತೆ. ನಿನ್ನೆ ಸಾಕಷ್ಟು ಮಂದಿ ಪರದಾಡಿದ್ದಾರೆ. ಯಾಕಂದ್ರೆ ರನ್ವೇಯಿಂದ ಟೇಕ್ ಆಫೇ ಆಗಿಲ್ಲ. ರನ್ವೇನಲ್ಲೇ ಇತ್ತು ಸುಮಾರು ಹೊತ್ತು. ಅದೇ ರೀತಿಯಾಗಿತ್ತು. ನಿನ್ನೆ ಈ ದೆಹಲಿಯಿಂದ ಬರಬೇಕಾದಂತ ಶಾಸಕರು ಎಲ್ಲರೂ ಕೂಡ, ಇವನ್ ಸಚಿವರು, ಇವರೆಲ್ಲರೂ ಕೂಡ ವಾಪಸ್ ಬರಬೇಕಾಗಿತ್ತು. ಚಾಮನೂರು ಶಿವಶಂಕರಪ್ಪ ಅವರ ಅಂತಿಮ ದರ್ಶನವನ್ನ ಪಡೆಯೋದಕ್ಕೆ ಅವರು ಕೂಡ ಪರದಾಡಿದ್ರು. ದೆಹಲಿಯಲ್ಲಿ ಮಂಜಿನ ಕಾಟ ಹೆಚ್ಚಾಗಿದೆ. ದಟ್ಟ ಮಂಜಿನಿಂದ ವಿಮಾನಗಳ ಹಾರಾಟಕ್ಕೆ ಬಹಳ ಅಡಚಣೆ ಆಗ್ತಾ ಇದೆ. ನಿನ್ನೆ ಬರೋಬ್ಬರಿ 228 ವಿಮಾನಗಳ ಹಾರಾಟ ರದ್ದಾಗಿದೆ. ರನ್ವೇಗಳು ಸರಿಯಾಗಿ ಕಾಣಿಸೋದಿಲ್ಲ. ಆ ಹಿನ್ನೆಲೆಯಲ್ಲಿ ವಿಮಾನಗಳು ರದ್ದು. ಇವತ್ತು ಕೂಡ ವಿಮಾನಗಳು ರದ್ದಾಗುವಂತಹ ಸಾಧ್ಯತೆ ಇದೆ. ದೆಹಲಿಯನ್ನ ಈ ಮಂಜಿನ ಸಮಸ್ಯೆ ಬಿಟ್ಟು ಬಿಡದಂತೆ ಕಾಡ್ತಾ ಇದೆ. ಇದರ ಎಫೆಕ್ಟ್ನಿಂದಾಗಿ ವಿಮಾನ ಹಾರಾಟ ನಡೀತಾ ಇಲ್ಲ. ವಿಮಾನ ರದ್ದು ಮಾಡಲಾಗ್ತಾ ಇದೆ ಅನೇಕ ಕಡೆಗಳಲ್ಲಿ.
ನಿನ್ನೆ ಒಂದೇ ದಿನ 228 ವಿಮಾನ ಈಗ ರದ್ದಾಗಿರೋದು. ಒಂದೇ ದಿನದಲ್ಲಿ 228 ವಿಮಾನಗಳು ಹಾರಾಡೋದಕ್ಕೆ ಸಾಧ್ಯ ಆಗಿಲ್ಲ. ಅನೇಕ ಕಡೆಗಳಲ್ಲಿ ವಿಮಾನ ಹಾರಾಟ ವಿಳಂಬ ಆಗಿದೆ. ಅನೇಕ ಕಡೆಗಳಲ್ಲಿ ವಿಮಾನ ರದ್ದು ಮಾಡಲಾಗಿದೆ. ದಟ್ಟ ಮಂಜು ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ ದೆಹಲಿಯಲ್ಲಿ ಮಾಲಿನ್ಯ. ಎಲ್ಲ ಕಾರಣದಿಂದ ದೆಹಲಿ ಒಂದು ರೀತಿಯಲ್ಲಿ ಗ್ಯಾಸ್ ಚೇಂಬರ್ ಆಗ್ತಾ ಇದೆ. ಹವಾಮಾನ ವೈಪರೀತ್ಯ ಒಂದು ಕಡೆ, ದಟ್ಟ ಮಂಜು ಒಂದು ಕಡೆ, ಇದೆಲ್ಲವೂ ಜನರ ಮೇಲೆ ಎಷ್ಟು ಎಫೆಕ್ಟ್ ಆಗ್ತಾ ಇದೆ ಅಂತಂದ್ರೆ ವಿಮಾನ ಮತ್ತು ಈವನ್ ರೈಲು ಸಂಚಾರ ಕೂಡ ಸಾಕಷ್ಟು ಅಸ್ತವ್ಯಸ್ತಗೊಂಡಿದೆ ಅನ್ನುವಂತ ಮಾಹಿತಿ ಇದೆ. 228 ವಿಮಾನಗಳು ನಿನ್ನೆ ಹಾರಾಟವನ್ನ ನಡೆಸಲಿಲ್ಲ. ಇವತ್ತು ಕೂಡ ಅದೇ ರೀತಿಯಾದಂತಹ ಪರಿಸ್ಥಿತಿ ಮುಂದುವರಿಯುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಇವತ್ತು ಕೂಡ ಮಂಜು, ಇವತ್ತು ಕೂಡ ಅದೇ ರೀತಿಯಾದಂತಹ ವಾಯು ಮಾಲಿನ್ಯ ದೆಹಲಿಯಲ್ಲಿ ಇದೆ. ಅದೇ ಪರಿಸ್ಥಿತಿ ಇರೋದು. ಹಾಗಾಗಿ ಇವತ್ತು ಕೂಡ ಅದೇ ರೀತಿಯ ಪರಿಸ್ಥಿತಿ ಇರುತ್ತೆ. ನಿನ್ನೆ ಸಾಕಷ್ಟು ಮಂದಿ ಪರದಾಡಿದ್ದಾರೆ. ಯಾಕಂದ್ರೆ ರನ್ವೇಯಿಂದ ಟೇಕ್ ಆಫೇ ಆಗಿಲ್ಲ, ರನ್ವೇನಲ್ಲೇ ಇತ್ತು ಸುಮಾರು ಹೊತ್ತು. ಅದೇ ರೀತಿಯಾಗಿತ್ತು. ನಿನ್ನೆ ಈ ದೆಹಲಿಯಿಂದ ಬರಬೇಕಾದಂತ ಶಾಸಕರು ಎಲ್ಲರೂ ಕೂಡ, ಇವನ್ ಸಚಿವರು, ಇವರೆಲ್ಲರೂ ಕೂಡ ವಾಪಸ್ ಬರಬೇಕಾಗಿತ್ತು. ಚಾಮನೂರು ಶಿವಶಂಕರಪ್ಪ ಅವರ ಅಂತಿಮ ದರ್ಶನವನ್ನ ಪಡೆಯೋದಕ್ಕೆ ಅವರು ಕೂಡ ಪರದಾಡಿದ್ರು. ದೆಹಲಿಯಲ್ಲಿ ಮಂಜಿನ ಕಾಟ ಹೆಚ್ಚಾಗಿದೆ. ದಟ್ಟ ಮಂಜಿನಿಂದ ವಿಮಾನಗಳ ಹಾರಾಟಕ್ಕೆ ಬಹಳ ಅಡಚಣೆ ಆಗ್ತಾ ಇದೆ. ನಿನ್ನೆ ಬರೋಬ್ಬರಿ 228 ವಿಮಾನಗಳ ಹಾರಾಟ ರದ್ದಾಗಿದೆ. ರನ್ವೇಗಳು ಸರಿಯಾಗಿ ಕಾಣಿಸೋದಿಲ್ಲ. ಆ ಹಿನ್ನೆಲೆಯಲ್ಲಿ ವಿಮಾನಗಳು ರದ್ದು. ಇವತ್ತು ಕೂಡ ವಿಮಾನಗಳು ರದ್ದಾಗುವಂತಹ ಸಾಧ್ಯತೆ ಇದೆ. ದೆಹಲಿಯನ್ನ ಈ ಮಂಜಿನ ಸಮಸ್ಯೆ ಬಿಟ್ಟು ಬಿಡದಂತೆ ಕಾಡ್ತಾ ಇದೆ. ಇದರ ಎಫೆಕ್ಟ್ನಿಂದಾಗಿ ವಿಮಾನ ಹಾರಾಟ ನಡೀತಾ ಇಲ್ಲ. ವಿಮಾನ ರದ್ದು ಮಾಡಲಾಗ್ತಾ ಇದೆ ಅನೇಕ ಕಡೆಗಳಲ್ಲಿ. ನಿನ್ನೆ ಒಂದೇ ದಿನ 228 ವಿಮಾನ ಈಗ ರದ್ದಾಗಿರೋದು. ಒಂದೇ ದಿನದಲ್ಲಿ 228 ವಿಮಾನಗಳು ಹಾರಾಡೋದಕ್ಕೆ ಸಾಧ್ಯ ಆಗಿಲ್ಲ. ಅನೇಕ ಕಡೆಗಳಲ್ಲಿ ವಿಮಾನ ಹಾರಾಟ ವಿಳಂಬ ಆಗಿದೆ. ಅನೇಕ ಕಡೆಗಳಲ್ಲಿ ವಿಮಾನ ರದ್ದು ಮಾಡಲಾಗಿದೆ. ದಟ್ಟ ಮಂಜು ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ ದೆಹಲಿಯಲ್ಲಿ ಮಾಲಿನ್ಯ. ಎಲ್ಲ ಕಾರಣದಿಂದ ದೆಹಲಿ ಒಂದು ರೀತಿಯಲ್ಲಿ ಗ್ಯಾಸ್ ಚೇಂಬರ್ ಆಗ್ತಾ ಇದೆ. ಹವಾಮಾನ ವೈಪರೀತ್ಯ ಒಂದು ಕಡೆ, ದಟ್ಟ ಮಂಜು ಒಂದು ಕಡೆ, ಇದೆಲ್ಲವೂ ಜನರ ಮೇಲೆ ಎಷ್ಟು ಎಫೆಕ್ಟ್ ಆಗ್ತಾ ಇದೆ ಅಂತಂದ್ರೆ ವಿಮಾನ ಮತ್ತು ಈವನ್ ರೈಲು ಸಂಚಾರ ಕೂಡ ಸಾಕಷ್ಟು ಅಸ್ತವ್ಯಸ್ತಗೊಂಡಿದೆ ಅನ್ನುವಂತ ಮಾಹಿತಿ ಇದೆ. 228 ವಿಮಾನಗಳು ನಿನ್ನೆ ಹಾರಾಟವನ್ನ ನಡೆಸಲಿಲ್ಲ. ಇವತ್ತು ಕೂಡ ಅದೇ ರೀತಿಯಾದಂತಹ ಪರಿಸ್ಥಿತಿ ಮುಂದುವರಿಯುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಇವತ್ತು ಕೂಡ ಮಂಜು, ಇವತ್ತು ಕೂಡ ಅದೇ ರೀತಿಯಾದಂತಹ ವಾಯು ಮಾಲಿನ್ಯ ದೆಹಲಿಯಲ್ಲಿ ಇದೆ. ಅದೇ ಪರಿಸ್ಥಿತಿ ಇರೋದು. ಹಾಗಾಗಿ ಇವತ್ತು ಕೂಡ ಅದೇ ರೀತಿಯ ಪರಿಸ್ಥಿತಿ ಇರುತ್ತೆ. ನಿನ್ನೆ ಸಾಕಷ್ಟು ಮಂದಿ ಪರದಾಡಿದ್ದಾರೆ. ಯಾಕಂದ್ರೆ ರನ್ವೇಯಿಂದ ಟೇಕ್ ಆಫೇ ಆಗಿಲ್ಲ, ರನ್ವೇನಲ್ಲೇ ಇತ್ತು ಸುಮಾರು ಹೊತ್ತು. ಅದೇ ರೀತಿಯಾಗಿತ್ತು. ನಿನ್ನೆ ಈ ದೆಹಲಿಯಿಂದ ಬರಬೇಕಾದಂತ ಶಾಸಕರು ಎಲ್ಲರೂ ಕೂಡ, ಇವನ್ ಸಚಿವರು, ಇವರೆಲ್ಲರೂ ಕೂಡ ವಾಪಸ್ ಬರಬೇಕಾಗಿತ್ತು. ಚಾಮನೂರು ಶಿವಶಂಕರಪ್ಪ ಅವರ ಅಂತಿಮ ದರ್ಶನವನ್ನ ಪಡೆಯೋದಕ್ಕೆ ಅವರು ಕೂಡ ಪರದಾಡಿದ್ರು.